ನಮಸ್ತೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ಮೇಲೆ ಒಂದ್ಸರಿ ನೀಟಾಗಿ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ನಂತರ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೆ. ಮೊದಲಿಗೆ ಸಾಂಬಾರು ಮಾಡಲಿಕ್ಕೆ ಅಂತೇಳಿ ಬೆಳಗ್ಗೆನೆ ಹುರುಳಿಕಾಳನ್ನ ಕುದಿಲಿಕ್ಕೆ ಅಂತ ಹಾಕಿದ್ದೆ. ಹಾಗೆ ಅದರಲ್ಲೇ ಸಾಂಬಾರು ಮತ್ತು ಪಲ್ಯನೂ ಎರಡು ಆಗೋಗ್ಬಿಡುತ್ತೆ ಅಂತೇಳಿ ಮೊದಲಿಗೆ ಹುರುಳಿಕಾಳಿನ ಸಾಂಬಾರು ಮಾಡ್ತಾ ಇದ್ದೆ. ಮೊದಲಿಗೆ ಎಣ್ಣೆನ ಹಾಕಿ ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಹುಳಿನ ಹಾಕಿ ಕುದಿಲಿಕ್ಕೆ ಅಂತ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಖಾರದ ಪುಡಿನ ಹಾಕಿ ಕುದ್ಮೇಲೆ ಕಟ್ಟನ್ನು ಹಾಕಿದರೆ ಹುರುಳಿಕಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಒಂದು ಕಡೆ ಹುರುಳಿಕಾಳು ಪಲ್ಯನೂ ಕೂಡ ಮಾಡಿದ್ದೆ. ಹುರುಳಿಕಾಳು ಪಲ್ಯ ಮಾಡಲಿಕ್ಕೆ ಅಂತೇಳಿ ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕಟ್ ಮಾಡಿಡುವಂಥ ಈರುಳ್ಳಿನಾದರೂ ಹಾಕ್ಬೋದು ಅಥವಾ ಬೆಳ್ಳುಳ್ಳಿನಾದರೂ ಹಾಕ್ಬೋದು ಹಾಕಿ ಹಾಗೆ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳನ್ನ ಹಾಕಿ ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಲಿಕ್ಕೆ ಅಂತ ಪಾತ್ರೆಗಳಿದ್ದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಅಡುಗೆ ನೀಟಾಗಿ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ರೆ ಅಲ್ಲಿಗೆ ಅಡುಗೆ ಮನೆ ಕೆಲಸ ಮುಗಿದೋಗ್ಬಿಡುತ್ತೆ. ಸಮಾಧಾನ ಆಗುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ. ಇವತ್ತಿನ ದಿನ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.